ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಒಲಿಂಪಿಕ್ ಕ್ರೀಡೆಗಳು ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಒಲಿಂಪಿಕ್ ಕ್ರೀಡಾಕೂಟಗಳು ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತವೆ. ಒಲಿಂಪಿಕ್ ಉತ್ಸವ ವಿಶ್ವಶಾಂತಿಯ ಪ್ರತೀಕವಾಗಿರ್ತೈತಿ. ಒಲಿಂಪಿಕ್ ಉತ್ಸವ, ಒಲಿಂಪಿಕ್ ಹಬ್ಬ ಏನು ಮಾಡ್ತೀವೋ ಅದು ಎದು ಪ್ರತೀಕ ಅಂದರೆ ವಿಶ್ವ ಒಂದು ಶಾಂತಿಯ ಪ್ರತೀಕವಾಗಿರ್ತೈತಿ. ಸ್ನೇಹ ಸೌಹಾರ್ದತೆಯ ಸಂಕೇತವಾಗಿರ್ತೈತಿ. ಹಾಗೆಯೇ ಪ್ರೀತಿ ವಿಶ್ವಾಸಗಳ ದ್ಯೋತಕವಾಗಿ ನಾವು ಏನು ಮಾಡ್ತೀವಿ, ಒಲಿಂಪಿಕ್ಗಳನ್ನು ಆಚರಣೆ ಮಾಡ್ತೀವಿ. ಇತಿಹಾಸವು ಎಷ್ಟು ಶ್ರೀಮಂತವೋ ಅಷ್ಟೇ ಪ್ರಾಚೀನ ಈ ಒಂದು ಒಲಿಂಪಿಕ್ ಕ್ರೀಡೆಗಳಾಗಿವೆ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಒಲಿಂಪಿಕ್ ಕ್ರೀಡೆಯ ಸೂತ್ರ ಏನು ಅಂತಂದರೆ ಇನ್ನಷ್ಟು ವೇಗ, ಇನ್ನಷ್ಟು ಎತ್ತರ, ಇನ್ನಷ್ಟು ದೂರ ಅಥವಾ ಬಲ ಕೇಳ್ತಾರೆ. ಇನ್ನಷ್ಟು ವೇಗ ಅಂದ್ರೇನು, ಸ್ಪೀಡ್. ಆದರೆ ಇಲ್ಲಿ ಸ್ಪೀಡ್ ಅಂತ ಹೇಳಂಗಿಲ್ಲ, ಏನು ಹೇಳ್ಬೇಕಂದ್ರೆ CTS ಅಂಥೇಳಿ ಹೇಳಬೇಕು. CTS, LTS, 4TS ಅಂಥೇಳಿ ಬರ್ತೈತೆ. CTS ಅಂದರೆ ವೇಗ, LTS ಅಂದರೆ ಎತ್ತರ, 4TS ಅಂದರೆ ದೂರ ಅಥವಾ ಬಲ ಅಂಥೇಳಿ ನಾವು ಕರಿತೀವಿ. ನೋಡ್ರಿ, ಇಲ್ಲಿದೆ ಇನ್ನಷ್ಟು ವೇಗ ಅಂದರೆ CTS, ಎತ್ತರ ಇನ್ನಷ್ಟು ಎತ್ತರ ಅಂದರೆ LTS, ಇನ್ನಷ್ಟು ದೂರ ಅಥವಾ ಬಲ ಅಂದರೆ 4TS. ಇದು ಒಲಿಂಪಿಕ್ನ ಧ್ಯೇಯ ಅಂತೇಳಿ ನಾವು ಕರಿತೀವಿ. ಕೀರ್ತಿ ಬರುವುದು ಜಯಿಸುವುದರಿಂದಲ್ಲ, ಭಾಗವಹಿಸುವುದರಿಂದ. ಕೀರ್ತಿ ಬರುವುದು ಜಯಿಸುವುದರಿಂದಲ್ಲ, ಭಾಗವಹಿಸುವುದರಿಂದ. ಅಂದರೆ ಕೀರ್ತಿ ನಮಗೆ ಯಾವಾಗ ಬರ್ತಂದರೆ ಜಯಿಸ್ತೇವೆ ಅಥವಾ ನಾವು ವಿನ್ ಆಗಿದ್ದೀವಿ ಅಂದರೆ ಕೀರ್ತಿ ಬರ್ತದೆ ಅಂತಲ್ಲ, ಅದರಲ್ಲಿ ಭಾಗವಹಿಸುವುದರಿಂದ ನಮಗೇನಾಗ್ತೈತಿ, ಕೀರ್ತಿ ಬರ್ತೈತಿ ಅಂತೇಳಿದು ಹೇಳ್ತೈತಿ. ಒಲಿಂಪಿಕ್ಸ್ನ ಸದಾಶಯ ಏನು, ಅದರ ಧ್ಯೇಯ ಏನಂದರೆ ನಾವೆಲ್ಲರೂ ಒಂದೇ ಜಾತಿ, ಒಂದೇ ಕುಲ, ಏಕೆಂದರೆ ನಾವೆಲ್ಲರೂ ಮಾನವರು ಎಂಬ ಸಂದೇಶವನ್ನು ಈ ಒಲಿಂಪಿಕ್ ಸಾರಿಸ್ತೈತೆ. ಒಲಿಂಪಿಕ್ ಕ್ರೀಡೆಗಳನ್ನು 2 ಹಂತಗಳಲ್ಲಿ ನಾವು ಅಭ್ಯಾಸವನ್ನು ಮಾಡ್ತೀವಿ. ಒಂದು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು, ಇನ್ನೊಂದು ಆಧುನಿಕ ಒಲಿಂಪಿಕ್ ಕ್ರೀಡೆಗಳು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಅಂದರೆ ನೋಡ್ರಿ, ದಂತಕಥೆಗಳು. ಕ್ರಿಸ್ತ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ 1253ರಲ್ಲಿ ಗ್ರೀಸ್ನಲ್ಲಿ ಏನಿದ್ದವು ಈ ಒಂದು ದಂತಕಥೆಗಳೆಂದು ಪ್ರಚಲಿತದಲ್ಲಿದ್ದವು. ಸುಷ್ಯ ದೇವತೆಯ ಮಗನಾದಂತಹ ಹೆರ್ಕುಲಸ್ ಮತ್ತು ಅಗಿಯಸ್ ರಾಜನ ನಡುವಿನ ವಿವಾದ ಉಂಟಾಗಿ ಅವರಿಬ್ಬರ ಮಧ್ಯೆ ಏನಾಯಿತು, ಒಂದು ಜಗಳ ಉಂಟಾಗಿ ಹೆರ್ಕುಲಸ್ ರಾಜ ಏನು ಮಾಡ್ತಾನೆ ಅಂತಂದ್ರೆ ಅಲ್ಟಸ್ ನದಿಯ ಒಂದು ತೀರದಲ್ಲಿ ಅಥವಾ ತೀರವನ್ನು ಅಥವಾ ದಿಕ್ಕನ್ನು ಬದಲಾಯಿಸಿದ್ದು. ಅಗಿಯಸ್ ರಾಜನು ತನ್ನ ಮಾತಿನಂತೆ ಅರ್ಧ ರಾಜ್ಯ ಕೊಡಲು ನಿರಾಕರಿಸಿದಾಗ ಹೆರ್ಕುಲಸ್ ಅವನನ್ನು ಏನು ಮಾಡ್ತಾನೆ, ಕೊಂದಾಕ್ತಾನೆ. ಯಾರಿಗೆ? ಅಗಿಯಸ್ನನ್ನು ಕೊಂದಾಕ್ತಾನೆ. ಆತನ ರಾಜ್ಯವನ್ನು ಪಡೆದುಕೊಂಡು ಮುಂದೆ ಹೆರ್ಕುಲಸ್ನಿಗೆ ತಾನು ಮಾಡಿದ ಕಾರ್ಯದ ಬಗ್ಗೆ ಏನು ಮಾಡ್ತೈತೆ, ಅವಾಗ ಅಪರಾಧ ಪ್ರಜ್ಞೆ ಕಾಡತೊಡ್ತದೆ. ಅದರ ಒಂದು ಪಶ್ಚಾತ್ತಾಪ ಪಡೋದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ ತನ್ನ ಸಾಹಸಮಯವಾದ ಜೀವನದ ನೆನಪಿಗೋಸ್ಕರ ಏನು ಮಾಡ್ತಾನೆ, ಈ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾದವು ಅಂತೇಳಿ ನಮ್ಗೆ ಏನು ಮಾಡ್ತೀವಿ, ಇತಿಹಾಸದಿಂದ ತಿಳಿದು ಬರ್ತೈತಿ. ಎರಡನೇ ನೋಡ್ರಿ, ಕ್ರಿಸ್ತಪೂರ್ವ 820ರಲ್ಲಿ ಗ್ರೀಕ್ ದೇಶದಲ್ಲಿ ಮೇಲಿಂದ ಮೇಲೆ ಏನು ಮಾಡ್ತಾಯಿದ್ವು, ಯುದ್ಧಗಳು ಸಂಭವಿಸ್ತಾ ಇದ್ದವು. ಇದರಿಂದ ಕದಲುತ್ತಿರುವಂತಹ ಶಾಂತಿ ಪರಿಸರವನ್ನು ಪುನರ್ ಒಂದು ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸ್ಪಾಟಾ ರಾಜ್ಯದ ನ್ಯಾಯಾಧೀಶನಾದಂತಹ ಲೈಕೋಹಸ್ ಹಾಗೂ ಎಲಿಸ್ ರಾಜ್ಯದ ಹಿಪಟಿಸ್ ರಾಜನಿಂದ ಪ್ರಾಚೀನ ಕ್ರೀಡೆಗಳು ಪ್ರಾರಂಭಗೊಂಡವು ಅಂತೇಳಿ ನಮ್ಗೆ ಏನಾಗ್ತೈತಿ, ಇಲ್ಲಿ ತಿಳಿದು ಬರ್ತೈತಿ. ಅರಿಸ್ ಎಂಬ ರಾಜನು ತನ್ನ ಮಗಳಾದಂತಹ ಹಿಪ್ಡೋಮಿಯಳನ್ನು ಯಶಸ್ವಿಯಾಗಿ ಅಪಹರಿಸಿದವರಿಗೆ ಮದುವೆ ಮಾಡಿಕೊಡುವನೆಂಬ ಒಂದು ಆಹ್ವಾನ ನೀಡಿ ಇದರಿಂದ ಅನೇಕ ರಾಜ್ಕುಮಾರರು ಏನು ಮಾಡ್ತಾನೆ, ಮೋಸಗೊಳಿಸ್ತಾ ಇರ್ತಾನೆ. ಮೋಸದಿಂದ ಅವರನ್ನು ಕೊಲ್ತಾ ಇದ್ದಾನೆ. ಫಿಲಿಪ್ಸ್ ಎಂಬ ರಾಜ್ಕುಮಾರ ಅಪಹರಣದ ಹಿನ್ನೆಲೆಯನ್ನು ಅರಿತು ಅವಾಗೇನು ಮಾಡ್ತಾನೆ, ಅರಿಸ್ ರಾಜನನ್ನು ಕೊಂದು ಹಿಪ್ಡೋಮಿಯಳನ್ನು ಮದುವೆ ಆಗ್ತಾನೆ. ಮುಂದೆ ಫಿಲಿಪ್ಸ್ ರಾಜನ ನಿಧನದ ನಂತರ ಆತನ ನೆನಪಿಗೋಸ್ಕರ ಕ್ರಿಸ್ತಪೂರ್ವ 884ರಲ್ಲಿ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭಿಸಿದರೆಂದು ಇತಿಹಾಸದಿಂದ ಏನಾಗ್ತದೆ ನಮಗೆ ತಿಳಿತೈತೆ. 4ನೇ ಒಂದೊಂದು ದಂತಕಥೆಗಳು ಹೆಂಗೆ ಪ್ರಾಚೀನ ಒಲಿಂಪಿಕ್ಗಳು ಹುಟ್ಕೊಂಡವು ಅಂತೇಳಿ ಒಂದೊಂದು ರೀತಿಗಳನ್ನು ಕೊಡ್ತಾ ಇದ್ದಾರೆ. GS ಅಥವಾ ಕ್ರೋನಸ್
ಜಿಯಸ್ ಹಾಗೂ ಕ್ರೋನಸ್. ದೇವರುಗಳ ನಡುವೆ ಭೂಮಿಯ ಒಡೆತನಕ್ಕಾಗಿ ಏನು ಮಾಡ್ತಿತ್ತು, ಕುಸ್ತಿ ಸ್ಪರ್ಧೆ ನಡೆದು ಜಿಯಸ್ ದೇವರು ಜಯವನ್ನು ಇಲ್ಲಿ ಸಾಧಿಸಿದಾಗ ಈ ಸಾಧನೆಯ ನೆನಪಿಗಾಗಿ ಗ್ರೀಕ್ ಜನರು ಏನು ಮಾಡ್ತಾರೆ, ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳನ್ನು ಪ್ರಾರಂಭಿಸಿದರೆಂದು ಇತಿಹಾಸದ ಪುಟಗಳಿಂದ ಏನಾಗ್ತೈತಿ, ಇದು ಉಲ್ಲೇಖ ಆಗ್ತೈತಿ. ಈ ಎಲ್ಲ ಉಲ್ಲೇಖಗಳನ್ನು ಗಮನಿಸಿದರೂ ಸಹ ಇತಿಹಾಸಕಾರರು ಯಾವುದೇ ವಿವಾದಕ್ಕೆ ಎಡೆ ಮಾಡಿಕೊಡದೆ ಕ್ರಿಸ್ತಪೂರ್ವ 776 ದಿನಾಂಕವೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಜನ್ಮ ತಾಳಿದವು ಅಂತೇಳಿ ಏನು ಮಾಡ್ತಾರೆ, ನಿರ್ಧರಿಸ್ತಾರೆ. ಅಂದಿನಿಂದ ಒಲಿಂಪಿಕ್ ಕ್ರೀಡೆಗಳ ಒಂದು ಸಂಘಟನೆ ಸಂಖ್ಯೆಯನ್ನು ಕೂಡ ಏನು ಮಾಡ್ತಾರೆ, ನಿರ್ಧರಿಸುತ್ತಾ ಬರ್ತಾರೆ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿದವರು ಯಾರು ಅಂದರೆ ಅವರು ಗ್ರೀಕರು. ಗ್ರೀಕ್ ಸಂಸ್ಕೃತಿಯೇ ಒಲಿಂಪಿಕ್ ಕ್ರೀಡೆಗಳಿಗೆ ಸ್ಫೂರ್ತಿಯಾಗ್ತೈತಿ. ಪುರಾತನ ಗ್ರೀಕ್ ದೇಶದ ಧರ್ಮಕ್ಷೇತ್ರವೆನಿಸಿದ ಒಲಿಂಪಿಯ ಸ್ಥಳವೇನಾಗ್ತವೆ, ಕ್ರೀಡೆಗಳ ಮೂಲ ಸ್ಥಾನ ಅಂತೇಳಿ ನಾವು ಗುರುತಿಸ್ತೀವಿ. ಒಲಿಂಪಿಕ್ ಕ್ರೀಡೆಗಳು ಗ್ರೀಕರಿಗೆ ಸಾಮಾಜಿಕ ಪರಂಪರೆಯ ಮಹತ್ವವನ್ನು ಸಾರುವಂತಹ ಮಹೋನ್ನತ ಕ್ರೀಡೋತ್ಸವಗಳು ಮತ್ತು ಧಾರ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗಗಳಾಗಿವೆ. ಒಲಿಂಪಿಯಾ ಜಿಯಸ್ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಪ್ರಾಚೀನ ಕ್ರೀಡೋತ್ಸವಗಳು ಏನು ಮಾಡ್ತಾವೆ, ನಡೀತಾ ಇದ್ವು. ಪ್ರಾಚೀನ ಕ್ರೀಡೆಗಳಿಂದ ಒಲಿಂಪಿಯಾ ಎಂಬಂತಹ ಸ್ಥಳದಿಂದ ಈ ಹೆಸರಿನಾಗ್ತೈತಿ ಬರ್ತೈತಿ. ಒಲಿಂಪಿಯಾ ಅಂದ್ರೇನು ಅಂದರೆ ಹೆಲಿಸ್ ನಗರದ ನಿಬಿಡವಾದಂತಹ ನಿಸರ್ಗದ ಮಡಿಲಲ್ಲಿ ಉದ್ಭವಿಸಿರುವ ಪವಿತ್ರವಾದಂತಹ ದೇವಾರ್ಪಿತ ಕಣಿವೆ ಪ್ರದೇಶ ಇದಾಗಿರ್ತೈತಿ. ಈ ಸ್ಥಳದ ವಿಶೇಷ ಆಕರ್ಷಣ ಸಂಗತಿ ಅಂದರೆ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದಂತಹ 40 ಫೂಟ್ ಎತ್ತರವಿರುವಂತಹ ಜಿಯಸ್ ದೇವರ ಭವ್ಯವಾದಂತಹ ಮೂರ್ತಿ. ಈ ಮೂರ್ತಿಯನ್ನು ಆನೆಯ ದಂತಗಳಿಂದ ಏನಾಗಿದೆ, ಸಿದ್ಧಪಡಿಸಲಾಗಿದೆ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಆಧುನಿಕ ಒಲಿಂಪಿಕ್ ಕ್ರೀಡೆಗಳಂತೆ ಏನು ಮಾಡ್ತಾ ಇದ್ದಾವೆ ಅಂದರೆ ಪ್ರತಿ 4 ವರ್ಷಕ್ಕೊಮ್ಮೆ ನಡೀತಾ ಇದ್ದಾವೆ. ಪೂರ್ಣ ಹುಣ್ಣಿಮೆಯ ದಿವಸ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಕ್ರೀಡೆಗಳು ನಡೀತವೆ. ಕ್ರಿಸ್ತಪೂರ್ವ 776ನೇ ವರ್ಷವನ್ನು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೆದ ಪ್ರಥಮ ವರ್ಷ ಅಂತ ಏನು ಮಾಡ್ತಾರೆ, ಗುರುತಿಸ್ತಾರೆ. ಮೊದಲನೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೆಯಲು ಕಾರಣ ಪುರುಷರು ಯಾರು ಅಂತಂದರೆ ಅವರೇ ಕ್ಲಿಯೋಸ್ಥೆನಿಕ್ಸ್ ಹಾಗೂ ಎಲಿಸ್ ರಾಜ್ಯದ ಎಪಿಟಿಸ್ ಎಂಬುವವರು. ಈ ಸಂದರ್ಭದಲ್ಲಿ ಏಕೆ ಹಿರಿಯ ಎಂಬಲ್ಲಿ ನಡೆಯುತ್ತಿದ್ದ ಯುದ್ಧವನ್ನು ನಿಲ್ಲಿಸಿ ಮೊದಲನೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಸುಗಮವಾಗಿ ನಡೆಯುವಂತೆ ಏನು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಈ ಒಂದು ಕ್ರೀಡಾಕೂಟವನ್ನು 4,45,000 ಪ್ರೇಕ್ಷಕರು ಏನು ಮಾಡ್ತಾರೆ, ವೀಕ್ಷಣೆ ಮಾಡ್ತಾರೆ. ವೃತ್ತಿಯಲ್ಲಿ ಅಡಿಗೆಯನ್ನಾದಂತಹ ಕೊರಿಯೋಬಾಸ್ ಎಂಬ ಕ್ರೀಡಾಪಟು ವೈಯಕ್ತಿಕ ವೇರೆ ಗ್ರಾಂಡ್ ಪ್ರಶಸ್ತಿಯನ್ನು ಪಡೆದುಕೊಂಡು, ಇದು ಇಂಪಾರ್ಟೆಂಟ್. ಕೊರಿಯೋಬಾಸ್ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ರೋಮ್ನ ರಾಜಧಾನಿಯಾದಂತಹ ಥಿಯೋಡಿಸಿಸ್ನಿಂದ ಅವನತಿ ಹೊಂದುವರೆಗೂ ಅಂದರೆ ಕ್ರಿಸ್ತಪೂರ್ವ 776ರಿಂದ 394 AD ಅಂದರೆ ಕ್ರಿಸ್ತ ಶಕದವರೆಗೆ ಏನು ಮಾಡ್ತೇವೆ, ನಡೀತವೆ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಅರ್ಹತಾ ನಿಯಮಗಳು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಬೇಕಾದ್ರೆ ಏನೇನು ಅರ್ಹತೆಗಳನ್ನು ಹೊಂದಿರಬೇಕು ಕ್ರೀಡಾಪಟು ಅಂಥೇಳಿ. ಅವನು ಗ್ರೀಕ್ ದೇಶದಲ್ಲಿ ಜನಿಸಿರಬೇಕು. ನಗ್ನರಾಗಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಮಾತ್ರ ಏನು ಮಾಡ್ತಾರೆ, ಇಲ್ಲಿ ಅವಕಾಶ ಕೊಡ್ತಾರೆ. ಅದರ ಬೆತ್ತಲೆಯಾಗಿ ಭಾಗವಹಿಸಬೇಕು. ಅಪರಾಧಿಗಳಾಗಿರಬಾರ್ದವರು. ಒಮ್ಮೆ ಕ್ರೀಡಾಪಟು ಭಾಗವಹಿಸುವುದು ಖಚಿತಪಡಿಸಿಕೊಂಡ್ರೆ ಯಾವುದೇ ಕಾರಣಕ್ಕೆ ಏನು ಮಾಡಬಹುದು, ಆ ಸ್ಪರ್ಧೆಯಿಂದ ಬಿಟ್ಟು ಕೊಡುವಾಗಿಲ್ಲ ತನ್ನ ಎದುರಾಳಿಗೆ. ಒಂದು ಸರಿ ನಾವೇನಾದರೂ ಭಾಗವಹಿಸ್ಲಿಕ್ಕೆ ಇಷ್ಟಪಟ್ವಿ ಅಂದರೆ ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಬಿಟ್ಟು ಕೊಡುವ ಅಂದರೆ ಎದುರಾಳಿ ತನಗೆ ಯಾವುದೇ ರೀತಿಯ ಸ್ಪರ್ಧೆಯನ್ನು ಬಿಟ್ಕೊಳ್ಳೋಂಗಿಲ್ಲ. ಅಷ್ಟು ಕಾಂಪಿಟೇಷನಾಗಿ ಮಾಡಬೇಕು ಅಂತ ಅರ್ಥ. ಕೇವಲ ಹವ್ಯಾಸ ಕ್ರೀಡೆಗಳಿಗೆ ಮಾತ್ರ ಪ್ರವೇಶ ಆಗಿರ್ತೈತಿ. ಯಾರ್ಯಾರಿಗೆ ಹವ್ಯಾಸ ಕ್ರೀಡೆಗಳಿರ್ತಾವಲ್ಲ, ಆ ಒಂದು ಹವ್ಯಾಸ ಕ್ರೀಡೆಗಳಿಗೆ ಮಾತ್ರ ಪ್ರವೇಶ ಇರ್ತೈತಿ. ಇಲ್ಲಿ ಕ್ರೀಡಾಪಟುಗಳು ಕಡ್ಡಾಯವಾಗಿ ಏನು ಮಾಡಬೇಕು, 10 ತಿಂಗಳ ತರಬೇತಿ ಪಡೆದಿರಬೇಕು. ಕೊನೆಯ ತಿಂಗಳಲ್ಲಿ ಕ್ರೀಡೆಗಳಲ್ಲಿ ನಡೆಸುವಂಥ ಕ್ರೀಡಾ ತರಬೇತಿದಾರರು ಮತ್ತು ಕ್ರೀಡಾಧಿಕಾರಿಗಳ ನಿಯಂತ್ರಣದಲ್ಲಿ ಇರಬೇಕಾಗ್ತದೆ. ಕೊನೆಯ ತಿಂಗಳು 10ನೇ ತಿಂಗಳು ಕೊನೆಯ ತಿಂಗಳು ಏನು ಮಾಡಬೇಕು, ಕ್ರೀಡಾ ತರಬೇತುದಾರರ ಹಾಗೂ ಕ್ರೀಡಾಧಿಕಾರಿಗಳ ನಿಯಂತ್ರಣದಲ್ಲಿ ಆ ಒಂದು ಕ್ರೀಡಾಪಟು ಇರಬೇಕು. ಇಷ್ಟು ಅರ್ಹತೆಯನ್ನು ಹೊಂದಿರಬೇಕು ಅವನು. ಇವಾಗ ಅದರ ಮಹತ್ವ ನೋಡ್ರಿ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಪೂರ್ವದಲ್ಲಿ ಹೆಲಿಸ್ ನಗರದಲ್ಲಿ ಸಮಾವೇಶಗೊಂಡು ನಿರ್ಣಾಯಕರ ಕಠಿಣವಾದ ಮೇಲ್ವಿಚಾರಣೆಯಲ್ಲಿ ತಮ್ಮ ಕ್ರೀಡಾ ತರಬೇತಿಯನ್ನು ಮುಗಿಸಿ ಕ್ರೀಡೆಯಲ್ಲಿ ಭಾಗವಹಿಸಲು ಏನಾಗ್ತಾಯಿದ್ರು, ಸಿದ್ಧರಾಗ್ತಾಯಿದ್ರು. ಪೂರ್ಣ ಹುಣ್ಣಿಮೆಯ 2 ದಿವಸ ಏನು ಮಾಡ್ತಾಯಿದ್ರು, ಈ ಒಂದು ಕ್ರೀಡೆಯನ್ನು ನಡೆಸ್ತಾಯಿದ್ರು. ಕ್ರೀಡಾ ಪೂರ್ವದಲ್ಲಿ ಕ್ರೀಡಾಪಟುಗಳು ಏನು ಮಾಡ್ತಾಯಿದ್ರು ಅಂದರೆ ಪೂರ್ಣ ಹುಣ್ಣಿಮೆಯ 2 ದಿವಸ ಮುಂಚೆ ಏನು ಮಾಡ್ತಾಯಿದ್ರು, ಕ್ರೀಡಾಪಟುಗಳಿಗೆ ರಾಜಮೆರವಣಿಗೆ ಮಾಡ್ತಾಯಿದ್ರು. ರಾಜಮೆರವಣಿಗೆ ಮಾಡ್ಕೋತ ಒಲಿಂಪಿಯ ಕ್ರೀಡಾಂಗಣಕ್ಕೆ ಕರೆತರ್ತಾಯಿದ್ರು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೀತಾವಲ್ಲ, ಆ ಒಂದು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ
ಯಾರಿಗೆ ಕ್ರೀಡಾಂಗಣದಲ್ಲಿ ಪ್ರವೇಶ ಇರಲಿಲ್ಲ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಅದು ಯಾರಿಗಿರಲಿಲ್ಲ ಅಂದರೆ ಗುಲಾಮರಿಗೆ ಮತ್ತು ಖೈದಿಗಳಿಗೆ ಏನು ಮಾಡ್ತಾ ಇರಲಿಲ್ಲ, ಆ ಒಂದು ಕ್ರೀಡಾಂಗಣದಲ್ಲಿ ಪ್ರವೇಶ ನೀಡ್ತಾ ಇರಲಿಲ್ಲ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಗ್ರೀಕರ ದೃಷ್ಟಿಯಲ್ಲಿ ಏನು ಮಾಡ್ತಿದ್ವು, ಒಂದು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ವು. ಗ್ರೀಕರ ಆರಾಧ್ಯ ದೈವವಾದಂತಹ ಒಲಿಂಪಿಯಾದಲ್ಲಿ ಜಿಯಸ್ ದೇವರ ಸಮ್ಮುಖದಲ್ಲಿ ಈ ಒಂದು ಕ್ರೀಡೆಗಳು ಸಂಘಟನೆ ಮಾಡ್ತಾಯಿದ್ರು. ಗ್ರೀಕ್ ದೇಶದ ಜನರು ನೆರೆಹೊರೆಯ ದೇಶಗಳಾದಂಥ ಈಜಿಪ್ತು, ಇಟಲಿ, ಲಿಬಿಯಾ ಮುಂತಾದವುಗಳಿಂದ ಪ್ರೇಕ್ಷಕರು ಏನು ಮಾಡ್ತಾರೆ, ಒಲಿಂಪಿಯಕ್ಕೆ ಯಾವುದೇ ಹೆದರಿಕೆ ಇಲ್ಲದೆ ಬರ್ತಾಯಿದ್ರು. ಕ್ರೀಡೆಗಳ ಎಲ್ಲೆಲ್ಲಿಂದ ಬರ್ತಿದ್ರು ಅಂತೇಳಿ ಎಕ್ಸಾಮಲ್ಲಿ ಕೇಳ್ತಾರೆ. ಈಜಿಪ್ಟ್ನಿಂದ, ಇಟಲಿ, ಲಿಬಿಯಾದಿಂದ ಮುಂತಾದ ಒಂದು ದೇಶಗಳಿಂದ ಏನು ಮಾಡ್ತಾರೆ ಪ್ರೇಕ್ಷಕರು ಬರ್ತಿದ್ರು. ಇನ್ನು ಮೂರನೇದು ಬಿಟ್ಕೋಬೇಕು, ಈಜಿಪ್ಟ್, ಇಟಲಿ, ಲಿಬಿಯಾ. ಕ್ರೀಡೆಗಳ ಸಂಘಟನೆಗೆ ಅಥವಾ ಪ್ರೇಕ್ಷಕರ ವೀಕ್ಷಣೆಗೆ ಯಾರಾದರೂ ಏನಾದರೂ ತೊಂದರೆ ಮಾಡಿದ್ರು ಅಂದರೆ ಅವ್ರಿಗೆ ಏನು ಮಾಡ್ತಾಯಿದ್ರು, ಉಗ್ರವಾದಂಥ ಶಿಕ್ಷೆಯನ್ನು ನೀಡ್ತಾಯಿದ್ರು. ಈ ಕ್ರೀಡೆಗಳ ಮಹತ್ವವನ್ನು ಎತ್ತಿ ತೋರಿಸುವ ಅಂಶ ಏನಂದರೆ ಮೇಲಿಂದ ಮೇಲೆ ಯುದ್ಧಗಳು ನಡೆಯುತ್ತಿದ್ದರು. ಸ್ಪರ್ಧಾಳುಗಳು ವೈರತ್ವವನ್ನು ಏನು ಮಾಡ್ತಾಯಿದ್ರು, ಮರೆತು ಶಾಂತಿಯಿಂದ ಒಲಿಂಪಿಯಾದಲ್ಲಿ ಏನು ಮಾಡ್ತಾಯಿದ್ರು, ಭಾಗವಹಿಸ್ತಾಯಿದ್ರು ಅನ್ನೋದು ಈ ಒಂದು ಕ್ರೀಡೆಯ ವಿಶೇಷವಾಗಿರ್ತೈತಿ. ನೋಡಿರಿ, ಮತ್ತು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಸಂಘಟನಾ ಪದ್ಧತಿ ಯಾವ ರೀತಿ ಸಂಘಟನೆ ಮಾಡ್ತಾಯಿದ್ರು ಅಂತೇಳಿ. ಕ್ರೀಡೆಗಳ ಪ್ರಾರಂಭಕ್ಕೆ ಮುಂಚೆ ಸ್ಪರ್ಧಾಳುಗಳು, ತರಬೇತಿದಾರರು, ಪಾಲಕರು, ನಿರ್ಣಾಯಕರು ಜಿಎಸ್ ದೇವರ ಸಭಾಂಗಣದಲ್ಲಿ ಸೇರಿ ಕ್ರೀಡೆಗಳ ಸಂಘಟನೆಯ ಬಗ್ಗೆ ಏನು ಮಾಡ್ತಾಯಿದ್ರು, ನಿಯಮಗಳು ಮತ್ತು ಸ್ಪರ್ಧೆಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ನಂತರ ಗ್ರೀಕರ ಧಾರ್ಮಿಕ ದೃಷ್ಟಿಯಲ್ಲಿ ಪ್ರಾಮುಖ್ಯತೆ ಪಡೆದಂತಹ ಪ್ರಾಣಿಯದು ಯಾವುದಂದರೆ ಹಂದಿಯನ್ನು ಬಲಿ ಕೊಡ್ತಾಯಿದ್ರು. ನಂತರ ಕ್ರೀಡಾಪಟುಗಳು 10 ತಿಂಗಳ ಕ್ರೀಡಾ ತರಬೇತಿಯನ್ನು ಪಡೆದಿರುತ್ತಾರೆ ಅಂಥೇಳಿ ಪ್ರತಿಜ್ಞೆ ಕೂಡ ಮಾಡ್ತಾಯಿದ್ರು. ಅದೇ ರೀತಿ ಕ್ರೀಡಾ ನಿರ್ಣಾಯಕರು ಯಾವುದೇ ವೈಯಕ್ತಿಕ ಪ್ರಭಾವಕ್ಕೆ ಅಥವಾ ಆಮಿಷಕ್ಕೆ ಒಳಗಾಗದೆ ಸಂಪೂರ್ಣವಾಗಿ ಏನು ಮಾಡಬೇಕು, ಅವರು ನಿಷ್ಪಕ್ಷಪಾತದಿಂದ ಏನು ಮಾಡಬೇಕು, ಕ್ರೀಡಾಧಿಕಾರತ್ವವನ್ನು ನಿರ್ವಹಿಸಬೇಕಾಗಿತ್ತು. ಈ ರೀತಿ ಪ್ರತಿಜ್ಞೆ ಮಾಡಬೇಕಾಗಿತ್ತು. ಕ್ರೀಡಾಪಟುವಿನ ಕಾನೂನು ಬಾಹಿರ ಏನಾದರೂ ತಿಳಿದು ಬಂತಂದರೆ ಪ್ರೇಕ್ಷಕರಿಂದ ಧನಾತ್ಮಕ ಅಥವಾ ಋಣಾತ್ಮಕ ಪ್ರತಿಕ್ರಿಯೆಯನ್ನು ಪಡಿತಾಯಿದ್ರು. ಋಣಾತ್ಮಕ ಏನಾದರೂ ಪ್ರತಿಕ್ರಿಯೆ ಬಂತು ಅಂದರೆ ಕ್ರೀಡಾಪಟು ಆ ಕ್ರೀಡೆಗಳಿಂದ ಏನು ಮಾಡಲಾಗ್ತಿತ್ತು, ಬಹಿಷ್ಕಾರ ಹಾಕಲಾಗ್ತಿತ್ತು. ಪವಿತ್ರವಾದ ಒಲಿಂಪಿಕ್ ಜ್ಯೋತಿಯ ಜ್ವಾಲೆಯನ್ನು ಜಿಎಸ್ ದೇವರ ಅಗ್ನಿಕುಂಡದಲ್ಲಿ ಕ್ರೀಡೆಗಳು ಮುಗಿಯುವ ಅವಧಿವರೆಗೂ ಏನು ಮಾಡ್ತಾಯಿದ್ರು, ಉರಿಸ್ತಾಯಿದ್ರು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಸ್ಪರ್ಧೆಗಳು ಯಾವ್ಯಾವ ನಡೆಸ್ತಾಯಿದ್ರು ನೋಡಿರಿ. ನಡಿಗೆಯ ಸ್ಪರ್ಧೆಯನ್ನು ಪ್ರಾರಂಭದಲ್ಲಿ ಒಂದೇ ದಿನದಲ್ಲಿ ಸಂಘಟನೆ ಮಾಡ್ತಾಯಿದ್ರು. 18ನೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ನಂತರ ಕುಸ್ತಿಯನ್ನು ಏನು ಮಾಡ್ತಾರೆ, 23ನೇ ಕ್ರೀಡೆಯಲ್ಲಿ ಬಾಕ್ಸಿಂಗನ್ನು, 18ನೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ನಂತರ ಕುಸ್ತಿಯನ್ನು, 18ನೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ನಂತರ ಏನು ಮಾಡ್ತಾರೆ, ಕುಸ್ತಿಯನ್ನು, ಹಾಗೆ 23ನೇ ಕ್ರೀಡೆಯಲ್ಲಿ ಬಾಕ್ಸಿಂಗ್ ಸ್ಪರ್ಧೆಯನ್ನು, 25ನೇ ಕ್ರೀಡೆಯಲ್ಲಿ ಟ್ರಿಪ್ಸ್ ಸ್ಪರ್ಧೆಯನ್ನು, 37ನೇ ಕ್ರೀಡೆಯಲ್ಲಿ ಅಂದರೆ ಯುವಕರಿಗಾಗಿ ಕುಸ್ತಿ ಸ್ಪರ್ಧೆಯನ್ನು, 38ನೇ ಕ್ರೀಡೆಯಲ್ಲಿ ಪೆಂಟಾಥ್ಲಾನ್ ಸ್ಪರ್ಧೆಯನ್ನು ಸೇರ್ಪಡೆ ಮಾಡ್ತಾಯಿದ್ರು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಸಂಘಟನಾ ಅವಧಿಯನ್ನು 5 ದಿನಗಳವರೆಗೆ ಏನು ಮಾಡ್ತಾಯಿದ್ರು, ಮೀಸಲಿಡ್ತಾಯಿದ್ರು. ಮೊದಲನೇ ದಿನ ಎಂದರೆ ಪ್ರತಿಜ್ಞೆ ಸ್ವೀಕಾರ ಮಾಡ್ತಿದ್ರು, ಧಾರ್ಮಿಕ ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು. ಇಲ್ಲಿ ಯಾವುದೇ ರೀತಿ ಸ್ಪರ್ಧೆಗಳು ನಡೆಸ್ತಾ ಇರಲಿಲ್ಲ. 2ನೇ ದಿನ ಬೆಳಗ್ಗೆ ಪಥಸಂಚಲನ ಮಾಡ್ತಾಯಿದ್ರು. ಪ್ರೇಕ್ಷಕರಿಗೆ ಕ್ರೀಡಾಪಟುಗಳು ಪರಿಚಯ ಮಾಡಿಕೊಡ್ತಾಯಿದ್ರು. ಕ್ರೀಡೆಗಳ ಪ್ರಾರಂಭೋತ್ಸವ ಮಾಡ್ತಾಯಿದ್ರು. ಮಧ್ಯಾಹ್ನದಲ್ಲಿ ರಥ ಸ್ಪರ್ಧೆ ಮಾಡ್ತಾಯಿದ್ರು, ಕುದುರೆ ಸ್ಪರ್ಧೆ, ಪೆಂಟಾಥ್ಲಾನ್ ಮಾಡ್ತಾಯಿದ್ರು. ಇನ್ನೇನು ಬಿಟ್ಕೋಬೇಕು ಅಂತ ಇನ್ನೊಂದ್ಸರಿ ನೀವು ಗ್ಲಾನ್ಸ್ ಮಾಡ್ಕೊಳ್ರಿ. ಮೂರನೇ ಒಂದು ದಿವಸ ಏನು ನಡೀತೈತಂದರೆ ಮುಂಜಾನೆ ಕ್ರೀಡಾಧಿಕಾರಿಗಳಿಂದ ಜಿಎಸ್ ದೇವರ ಸಮ್ಮುಖದಲ್ಲಿ 100 ಹೋರೆಗಳ ಒಂದು ದನದ ಕಾರ್ಯಕ್ರಮ, ಮಧ್ಯಾಹ್ನ ನಡಿಗೆ ಸ್ಪರ್ಧೆ, ಕುಸ್ತಿ, ಬಾಕ್ಸಿಂಗ್ ಸ್ಪರ್ಧೆಗಳು ನಡೀತಾಯಿದ್ವು. 4ನೇ ದಿವಸ ಕೇವಲ ಅಥ್ಲೆಟಿಕ್ಸ್ ಸ್ಪರ್ಧೆ ನಡೀತಾಯಿದ್ವು. 5ನೇ ದಿವಸ ವಿಜೇತರಿಗೆ ಸನ್ಮಾನ ಮಾಡ್ತಾಯಿದ್ರು, ಪಾರಿತೋಷಿಕ ವಿತರಣೆ, ಮುಕ್ತಾಯ ಸಮಾರಂಭ ಕೂಡ ಮಾಡ್ತಾಯಿದ್ರು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ಸಂಘಟನೆ ಮಾಡಲಾಗುತ್ತಿದ್ದ ಸ್ಪರ್ಧೆಗಳ ಸಂಖ್ಯೆ ಎಷ್ಟಾಗುತ್ತಿದ್ದರೆ 23ಕ್ಕಿಂತ ಅಧಿಕವಾಗಿರಲ್ಲ, 23ರೊಳಗೆ ಇರಬೇಕು ಅಂತ ಅರ್ಥ ಇದ್ದಿರ್ತದೆ. ಹಾಗೂ ಪ್ರಾರಂಭದಲ್ಲಿ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ಸ್ತ್ರೀಯರಿಗೆ ಏನು ಮಾಡಲಿಲ್ಲ, ವೀಕ್ಷಿಸುವ ಅವಕಾಶ ಇರಲಿಲ್ಲ, ಭಾಗವಹಿಸುವ ಅವಕಾಶ ಕೂಡ ಇರಲಿಲ್ಲ. ಕಾರಣ ಯಾಕೆ ಆ ರೀತಿ ಇರಲಿಲ್ಲ ಅಂದರೆ ಕ್ರೀಡಾಪಟುಗಳು ಏನು ಮಾಡ್ತಾಯಿದ್ರು, ಬೆತ್ತಲವಾಗಿ ಭಾಗವಹಿಸ್ತಾಯಿದ್ರು. ಇತಿಹಾಸದ ಮೂಲಗಳಿಂದ ಸ್ತ್ರೀಯರಿಗೆ ಜಿಎಸ್ ದೇವರ ಸತಿಯಾದಂತಹ ಹಿರಾ ದೇವತೆಯ ಸಮ್ಮುಖದಲ್ಲಿ ಪ್ರತ್ಯೇಕವಾಗಿ ಏನು ಮಾಡ್ತಾಯಿದ್ರು, ಅವಾಗ ಸಂಘಟನೆ ಮಾಡ್ತಾಯಿದ್ರು. ಈಗ ಬಹುಮಾನ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳಲ್ಲಿ ವಿಜೇತರಿಗೆ ಅತಿ ಶ್ರೇಷ್ಠ ಪದ್ಧತಿಯಲ್ಲಿ ಏನು ಮಾಡ್ತಾಯಿದ್ರು, ಸನ್ಮಾನ ಮಾಡ್ತಾಯಿದ್ರು. ಮೊದಲನೇ 7ನೇ ಪ್ರಾಚೀನ ಒಲಿಂಪಿಕ್ ಕ್ರೀಡೆಯಲ್ಲಿ ವಿಜೇತ ಕ್ರೀಡಾಪಟುಗಳಿಗೆ ಬಹುಮೌಲ್ಯವುಳ್ಳಂತಹ ಬಂಗಾರ, ವಜ್ರ, ವೈಡೂರ್ಯ ಪಾರಿತೋಷಕ ರೂಪದಲ್ಲಿ ಕಾಣಿಕೆಯಾಗಿ ನೀಡ್ತಾಯಿದ್ರು. ಗ್ರೀಕರ ದೃಷ್ಟಿಯಲ್ಲಿ ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡಂತಹ ಓಲಿವ್ ಮರದ ಎಲೆಗಳಿಂದ ಸಿದ್ಧಪಡಿಸಿದ ಕಿರೀಟವನ್ನು ಸನ್ಮಾನಿಸ್ತಾಯಿದ್ರು.
ವಿಜೇತರಾದ ಕ್ರೀಡಾಪಟುಗಳಿಗೆ ಗ್ರೀಕ್ ದೇಶದ ಜನರು ತಮ್ಮ ಆರಾಧ್ಯ ದೇವರ ಸಮಾನ ದೃಷ್ಟಿಯಲ್ಲಿ ಗೌರವವನ್ನು ನೀಡ್ತಾಯಿದ್ರು. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಅವನತಿ ಹೇಗೆ ಹೊಂದುವು? ಇಷ್ಟೆಲ್ಲ ನಡೆದಂತಹ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಯಾವ ರೀತಿ ಅವನತಿ ಹೊಂದಿದ್ವು ಅಂದರೆ 776 BCಯಲ್ಲಿ ಪ್ರಾರಂಭಗೊಂಡು 394 ADವರೆಗೆ ನಡೆದು ಸುಮಾರು 1200 ವರ್ಷಗಳ ಕಾಲ ಪ್ರತಿ 4 ವರ್ಷಗಳಿಗೊಮ್ಮೆ ಅಂದರೆ 293 ಸಲ ಅಮೋಘ ರೀತಿಯಲ್ಲಿ ಸಂಘಟನೆಗೊಂಡು ಮುಂದೆ ಕ್ರೀಡೆಗಳು ಏನು ಮಾಡ್ತವೆ, ರೋಮನರ ದಬ್ಬಾಳಿಕೆಗೆ ಒಳಗಾಗಿ ರೋಮನ ರಾಜನಾದಂತಹ ಥಿಯೋಡೋಸಿಯನ ರಾಜನ ಆಡಳಿತದಲ್ಲಿ ತಮ್ಮ ಗತಕಾಲದ ವೈಭವ ಏನು ಮಾಡ್ತೇವೆ ಕಳೆದುಕೊಂಡು ಆಮೇಲೆ ಏನಾಗ್ತೇವೆ ಅವನತಿ ಹೊಂದುತ್ತವೆ. ಅವನತಿ ಯಾವ ರಾಜನಿಂದ ಹೊಂದಿತು ಅಂತ ಕೇಳ್ತಾರೆ. ಎಷ್ಟರ ಹೊಂದಿತು ಅಂದರೆ 394 ಕ್ರಿಸ್ತ ಶಕದಲ್ಲಿ ಅವನತಿ ಹೊಂದುತ್ತವೆ. ಯಾವ ರಾಜ ಅವನತಿ ಹೊಂದಿತು ಯಾವ ರಾಜನ ಕಾಲದಲ್ಲಿ ಅಂದರೆ ರೋಮ್ನ ರಾಜನಂತ ಥಿಯೋಡೋಸಿಸ್. ಇಷ್ಟು ಪ್ರಾಚೀನ ಒಲಿಂಪಿಕ್ ಬಗ್ಗೆ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗೆ ಸಂಬಂಧಪಟ್ಟಂಥ MCQ ನೋಡೋಣ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.